ವೀಕ್ಷಕರೇ, ಅದು 1966ರ ನವೆಂಬರ್ 7ನೇ ತಾರೀಕು ದೆಹಲಿಯ ಸಂಸತ್ ಭವನದ ಮುಂದೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾಗಾ ಸಾಧುಗಳು ಹಾಗೂ ಅನೇಕ ಸಂತರು ಜಮಾಯಿಸಿದ್ರು. ಅವರೆಲ್ಲ ನಗಾರಿಗಳನ್ನ ಬಜಾಯಿಸ್ತಾ ತಮ್ಮ ಬಳಿ ಇದ್ದಂತ ಶಂಖಗಳನ್ನ ಊದ್ತಾ ದೊಡ್ಡದೊಂದು ಧಾರ್ಮಿಕ ಪ್ರತಿಭಟನೆಗೆ ಮುಂದಾಗಿದ್ರು. ಅಲ್ಲಿದ್ದಂತ ಎಲ್ಲ ಸಾಧು ಸಂತರ ಬೇಡಿಕೆ ಒಂದೇ ಆಗಿತ್ತು: ಗೋಹತ್ಯೆಯನ್ನ ದೇಶಾದ್ಯಂತ ನಿಷೇಧ ಮಾಡಿ ಇನ್ಮೇಲೆ ಗೋಹತ್ಯೆ ಎಲ್ಲೂ ಕೂಡ ನಡೀಬಾರದು ಅನ್ನೋದು ಅವರ ಒಕ್ಕೊರಲಿನ ಆಗ್ರಹ ಆಗಿತ್ತು. ಅವರ ಆ ಒಂದು ಬೇಡಿಕೆಯನ್ನು ಕೇಳಿದಂತ ಅವತ್ತಿನ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಅದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ನೋಡ್ತಿದ್ದ ಹಾಗೇನೆ ಅಲ್ಲಿ ದೇಶದ ಎಲ್ಲಾ ಪ್ಯಾರಾ ಮಿಲಿಟರಿ ಕಮಾಂಡೋ ಹಾಗೂ ಪೊಲೀಸ್ ತಂಡ ಜಮಾಯಿಸಿತ್ತು. ಅವರೆಲ್ಲರೂ ಕೂಡ ತಮ್ಮ ಕೈಯಲ್ಲಿದ್ದಂತ ಶಸ್ತ್ರಾಸ್ತ್ರಗಳನ್ನ ಪ್ರತಿಭಟನೆ ಮಾಡದೇ ಇದ್ದಂತ ನಾಗಾ ಸಾಧುಗಳ ಕಡೆಗೆ ಹಿಡಿದು ನಿಂತಿದ್ರು. ಇದ್ದಕ್ಕಿದ್ದ ಹಾಗೆ ಅವರೆಲ್ಲ ಲಕ್ಷಾಂತರ ಸಾಧು ಸಂತರ ಮೇಲೆ ಏಕಾಏಕಿ ಗುಂಡಿನ ಮಳೆಗರಿಯೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಗುಂಡಿನ ದಾಳಿಯಲ್ಲಿ ಅನೇಕ ಸಾವು ನೋವುಗಳು ಉಂಟಾದವು. ಸಾವಿರಾರು ಜನ ಗಂಭೀರವಾಗಿ ಗಾಯಗೊಂಡ್ರು. ಪೊಲೀಸ್ ಹಾಗೂ ಕಮಾಂಡೋಗಳ ಬಿಗಿ ಭದ್ರತೆಯಲ್ಲಿ ಅಲ್ಲಿದ್ದಂತ ಅನೇಕರನ್ನ ತಮ್ಮ ವಶಕ್ಕೆ ಪಡೆದು ಅಲ್ಲಿಂದ ತೆರವುಗೊಳಿಸಲಾಯಿತು. ಮುಂದಿನ ಕೆಲವೇ ಗಂಟೆಗಳಲ್ಲಿ ಸಂಸತ್ ಭವನವನ್ನ ಪೂರ್ತಿ ಖಾಲಿ ಮಾಡಿದ್ರು ಕೂಡ ಆ ಜಾಗ ರುದ್ರ ಭೀಕರ ಮಾರಣ ಹೋಮಕ್ಕೆ ಸಾಕ್ಷಿ ಅನ್ನುವಂತೆ ಎಲ್ಲಾ ಕಡೆ ರಕ್ತಮಯವಾಗಿತ್ತು. ಗೋಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಂತ ಸಾವಿರಾರು ಜನ ನಾಗಾ ಸಾಧುಗಳನ್ನ ಗುಂಡಿಕ್ಕಿ ಕೊಲೆ ಮಾಡಿ ಮರುದಿನ ಆ ಎಲ್ಲಾ ಸುದ್ದಿಗಳನ್ನು ಕೂಡ ಮರೆಮಾಚಿ ಪತ್ರಿಕೆಗಳಲ್ಲಿ ಕೇವಲ 8 ಜನ ಮಾತ್ರ ಸಾವನ್ನಪ್ಪಿದ್ರು ಅನ್ನುವಂತ ನಕಲಿ ಸುದ್ದಿಗಳನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದು ಕೇವಲ ಗೋಹತ್ಯೆ ನಿಷೇಧದ ಬಗ್ಗೆ ನಡೆದಂತ ಪ್ರತಿಭಟನೆ ಆಗಿದ್ರೆ ಪೊಲೀಸ್ ಹಾಗೂ ಅವತ್ತಿನ ಸರ್ಕಾರಗಳು ಇಷ್ಟೆಲ್ಲ ವಿಷಯಗಳನ್ನ ಮುಚ್ಚಿಡುವಂತ ಅಗತ್ಯ ಏನಿತ್ತು? ಸಾವಿರಾರು ನಾಗಾ ಸಾಧುಗಳ ಶವಗಳನ್ನ ಸದ್ದಿಲ್ಲದೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ನಿಗೂಢವಾಗಿ ಕಣ್ಮರೆ ಮಾಡಿದಾದ್ರೂ ಯಾಕೆ? ಇಂಥ ಒಂದು ಭೀಕರ ಮಾರಣ ಹೋಮ ಯಾಕೆ ನಡೀತು ಹಾಗೂ ಇದನ್ನ ಇಷ್ಟು ವರ್ಷಗಳ ಕಾಲ ಜನತೆಗೆ ಗೊತ್ತಾಗದ ಹಾಗೆ ಮರೆಮಾಚಿದ್ದು ಯಾಕೆ ಅಂತ ತಿಳಿಬೇಕಾದ್ರೆ ನಾವು ಕಾಲದ ಗಡಿಯಾರದ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ವೀಕ್ಷಕರೇ, ಅದು 1947ರ ಇಸ್ವಿ. ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಂತ ವರ್ಷ ಅದು. ಅವತ್ತು ಒಂದ್ ದಿವಸ ಸಂಸತ್ ಭವನದ ಒಳಗೆ ನಡೆದಂತ ಸಂವಿಧಾನದ ಸಭೆಯಲ್ಲಿ ಅಲ್ಲಿದ್ದಂತ ಹಿಂದೂವಾದಿ ಮುಖ್ಯ ನೇತಾರರ ಪೈಕಿ ಪಂಡಿತ್ ಠಾಕೂರ್ ದಾಸ್, ಗೋವಿಂದ್ ದಾಸ್ ಹಾಗೂ ರಘುವೀರ್ ಮುಂತಾದವರು ಗೋಹತ್ಯೆಯನ್ನ ಈ ದೇಶದಿಂದಲೇ ಬ್ಯಾನ್ ಮಾಡುವಂತೆ ಕಾನೂನನ್ನ ಸಂವಿಧಾನದ ಒಳಗೆ ಸೇರ್ಪಡೆ ಮಾಡಬೇಕು ಅಂತ ಆಗ್ರಹ ಮಾಡಿದಾಗ संविधान में गौ हत्या पर प्रतिबंध लगाया जाए. ಅವರ ಮಾತಿಗೆ ಪಂಡಿತ್ ಜವಾಹರಲಾಲ್ ನೆಹರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. भारत एक सेक्युलर देश होगा, धर्म के आधार पर ऐसे कानून नहीं बन सकते. ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ, ಭಾರತ ಇನ್ ಮುಂದೆ ಒಂದು ಸೆಕ್ಯುಲರ್ ದೇಶವಾಗಿ ಉಳಿಯೋದ್ರಿಂದ ಒಂದು ಧರ್ಮದ ನಂಬಿಕೆ ಆಧಾರದ ಮೇಲೆ ಯಾವುದೇ ಕಾನೂನನ್ನು ಕೂಡ ಸಂವಿಧಾನದಲ್ಲಿ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು. ಹೀಗಾಗಿ ಗೋಹತ್ಯೆ ಮೇಲೆ ನಿಷೇಧ ಆಗ ಜಾರಿಯಾಗಲಿಲ್ಲ. ಮುಂದೆ 1955ರಲ್ಲೂ ಕೂಡ ಗೋಹತ್ಯೆಯನ್ನ ದೇಶದಿಂದ ನಿರ್ಮೂಲನೆ ಮಾಡಬೇಕು ಎಂಬ ಬಿಲ್ ಅಥವಾ ಮಸೂದೆ ಮಂಡನೆ ಆದ್ರೂ ಕೂಡ ಅದಕ್ಕೂ ಕೂಡ ನೆಹರು ಅವರು ವಿರೋಧವನ್ನ ಮಾಡ್ತಾರೆ. अगर गौ हत्या पर प्रतिबंध लगा तो मैं प्रधानमंत्री पद से इस्तीफा दे दूंगा. ಅವರು ನೀವೇನಾದ್ರೂ ಗೋಹತ್ಯೆಯನ್ನ ತಡೆದ್ರೆ ನಾನು ಪ್ರಧಾನಮಂತ್ರಿ ಪದವಿಯಿಂದ ವಿಮುಖನಾಗ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆಗ ಸಂಸತ್ ಭವನದ ಒಳಗೆ ಗೋಹತ್ಯೆ ನಿಷೇಧ ಆಗ್ಬೇಕು ಬೇಡುವ ಅನ್ನುವಂತ ವಿಷಯದ ಪರವಾಗಿ ಲೋಕಸಭೆಯಲ್ಲಿ ನಡೆದಂತ ಪರ ವಿರೋಧದ ವೋಟಿಂಗ್ ನಲ್ಲಿ ಸುಮಾರು 96 ಮತಗಳು ಗೋಹತ್ಯೆ ನಿಷೇಧ ಆಗ್ಬಾರ್ದು ಅಂತ ಸಮರ್ಥಿಸಿದರೆ ಉಳಿದಂತ ಕೇವಲ 12 ವೋಟ್ಗಳು ಮಾತ್ರ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ಹೇಳಿದ್ರಿಂದ ಅವರ ಬೇಡಿಕೆಯಲ್ಲಿ ನಡೆಯಲಿಲ್ಲ. ಮುಂದೆ 1964ರಲ್ಲಿ ನೆಹರೂರವರ ಅಂತ್ಯವಾದಾಗಲೂ ಸಂಸತ್ನಲ್ಲಿ ಹಲವು ಹಿಂದೂ ಸಂಘಟನೆಗಳು ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂತ ತಮ್ಮ ಆಗ್ರಹಗಳನ್ನ ಮಂಡಿಸ್ತಾರೆ. ನೆಹರೂರವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಲವು ತಿಂಗಳು ದೇಶದ ಪ್ರಧಾನಿಯಾಗಿದ್ರು. ಅವ್ರ ನಂತರ ನೆಹರೂರವರ ಮಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿ ಹುದ್ದೆಗೆ ಏರಿದ್ರು. 1965 ಮತ್ತು 66ರ ಸಮಯದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮುಂಬರುವಂತ 1967ರ ಚುನಾವಣೆ ಹೊತ್ತಿಗೆ ನೀವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ್ರೆ ನಾನು ನಿಮ್ಮ ಆಶಯದಂತೆ ಗೋಹತ್ಯೆಯನ್ನ ದೇಶಾದ್ಯಂತ ನಿಷೇಧ ಮಾಡ್ತೀನಿ ಅನ್ನುವಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. अगर 1967 के लोकसभा चुनाव में कांग्रेस जीतेगी तो गौ हत्या पर प्रतिबंध लगेगा. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಯ್ತು ಅನ್ನೋದು ಅಲ್ಲಿಂದ ನಡೆದಂತ ಮುಂದಿನ ಹಲವು ರಾಜಕೀಯ ಬೆಳವಣಿಗೆಗಳನ್ನ ಅವಲೋಕಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. 1966ರ ಅಕ್ಟೋಬರ್ನ ಹೊತ್ತಿಗೆ ಮಹಾರಾಷ್ಟ್ರದ ವಾಶಿಂ ಅನ್ನುವಂತ ನಗರದಲ್ಲಿ ಮೊದಲ ಬಾರಿಗೆ ಗೋಹತ್ಯೆಯನ್ನ ವಿರೋಧ ಮಾಡಿ ಅಲ್ಲಿಯ 100 ಜನ ನಾಗಾ ಸಾಧುಗಳು ಪ್ರತಿಭಟನೆಯಲ್ಲಿ ತೊಡಕೊಂಡಿದ್ರು. ಇವರು ಈ ರೀತಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ದು ಮಹಾರಾಷ್ಟ್ರದ ಅವತ್ತಿನ ಸರ್ಕಾರಕ್ಕೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಈ ಪ್ರತಿಭಟನಾ ನಿರತ ಜನರನ್ನ ಹತ್ತಿಕ್ಕುವಂತ ಸಲುವಾಗಿ ಅಲ್ಲಿಯ ಪೊಲೀಸರಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಆದೇಶವನ್ನ ಕೊಡಲಾಗುತ್ತೆ. ನಂತರ ಅಲ್ಲೂ ಕೂಡ ಪೊಲೀಸರ ಗುಂಡಿನ ದಾಳಿಯಲ್ಲಿ 100 ಜನ ನಾಗಾ ಸಾಧುಗಳು ಸಾವನ್ನಪ್ತಾರೆ. ಆದ್ರೆ ಇಲ್ಲೂ ಕೂಡ ನಿಜ ವಿಷಯವನ್ನ ಮರೆಮಾಚಿ ಪತ್ರಿಕೆಗಳಲ್ಲಿ ಕೇವಲ 12 ಜನ ನಾಗಾ ಸಾಧುಗಳು ಸತ್ರು ಅನ್ನುವಂತ ಸುದ್ದಿಯನ್ನ ವರದಿ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ನಿಜಕ್ಕೂ ಅಲ್ಲಿ ಎಷ್ಟು ಜನ ಸತ್ರು ಅನ್ನುವಂತ ವಿಷಯವನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮರೆಮಾಚಿದ್ರು ಅಂತಾನೂ ಹೇಳಲಾಗುತ್ತೆ. ಒಂದ್ ಕಡೆ ಚುನಾವಣೆಯಲ್ಲಿ ಗೆಲ್ಲೇಬೇಕು ಎಂಬ ಉದ್ದೇಶದಿಂದ ನಾನು ಗೆದ್ರೆ ಗೋಹತ್ಯೆಯನ್ನು ನಿಷೇಧ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಸ್ವತಃ ಇಂದಿರಾ ಗಾಂಧಿ ಅವರೇ ಕೊಟ್ಟಿದ್ರು ಕೂಡ ಈ ಕಡೆ ಮಹಾರಾಷ್ಟ್ರದಲ್ಲಿ ಈ ಒಂದು ವಿಚಾರದ ಕುರಿತು ಪ್ರತಿಭಟನೆ ಮಾಡೋದ್ರ ಮೇಲೆ ಗೋಲಿಯನ್ನ ಚಲಾಯಿಸಲಾಗಿತ್ತು.
ಇದೆಲ್ಲದರಿಂದ ಸರ್ಕಾರದ ಇಬ್ಬಗೆಯ ನೀತಿಯನ್ನು ಅರ್ಥಂತ ಹಿಂದೂ ಸಮಾಜದ ಎಲ್ಲಾ ಮುಖಂಡರು ಕೂಡ ನಾವು ಯಾವ ಕಾರಣಕ್ಕೂ ಈ ಒಂದು ಹೋರಾಟವನ್ನ ನಿಲ್ಲಿಸುವಂತ ಮಾತೇ ಇಲ್ಲ ಅಂತ ಹಠ ಹಿಡಿದು ತಮ್ಮ ಹೋರಾಟವನ್ನು ದೇಶಾದ್ಯಂತ ವ್ಯಾಪಿಸಲು ಮುಂದಾಗ್ತಾರೆ. 1966 ನವೆಂಬರ್ 7ನೇ ತಾರೀಕಿನ ಗೋಕುಲಾಷ್ಟಮಿಯ ಪುಣ್ಯ ದಿವಸ ಕಾಶಿಯ ಹಿಂದೂ ಸಂಘದ ಮುಖ್ಯ ವ್ಯಕ್ತಿಯಾದಂತ ಸ್ವಾಮಿ ಕರ್ಪತಿ ಮಹಾರಾಜ್ ಎಂಬುವರ ನೇತೃತ್ವದಲ್ಲಿ ದೇಶದ ಎಲ್ಲಾ ಹಿಂದೂ ಸಮಾಜ ಮತ್ತು ವೇದಿಕೆ ಹಾಗೂ ಸಂಘದ ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟಕ್ಕೆ ಇಳಿದ್ರು. ಇಲ್ಲಿ ದೇಶದ ಪ್ರಮುಖ ಹಿಂದೂ ಸಂಘಟನೆಗಳಾದಂಥ ಆರ್ಯ ಸಮಾಜ, ರಾಷ್ಟ್ರೀಯ ಸ್ವಯಂ ಸೇವಕ ದಳ, ಹಿಂದೂ ಮಹಾಸಭಾ ಹಾಗೂ ರಾಮ ರಾಜ್ಯ ಪರಿಷತ್ನ ಎಲ್ಲಾ ಕಾರ್ಯಕರ್ತರು ಕೂಡ ಸಕ್ರಿಯರಾಗಿದ್ರು. ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ನಿಂಬಾರ್ಕ ಮಾಧವಾಚಾರ್ಯ, ಲಿಂಗಾಯಿತ ಮೊದಲಾದ ಎಲ್ಲಾ ಸಮುದಾಯದ ಜನರು ಕೂಡ ಸೇರಿ ಇಲ್ಲಿ ಜಮೆಯಾಗಿದ್ರು. ಈ ಒಂದು ದೇಶದ ದೊಡ್ಡ ಹಿಂದೂ ಪರ ಹೋರಾಟದಲ್ಲಿ ಅವತ್ತಿನ ಕಾಲಕ್ಕೆ ಭಾಗಿದಾರರ ಸಂಖ್ಯೆ ಸುಮಾರು 1 ಲಕ್ಷಕ್ಕಿಂತನೂ ಕೂಡ ಜಾಸ್ತಿ ಇತ್ತು ಅಂತ ಹೇಳಲಾಗುತ್ತೆ. ಇವರೆಲ್ಲ ಅವತ್ತಿನ ದೆಹಲಿಯಲ್ಲಿ ಜಮಾಯಿಸಿದ್ರು. ಇವರ ಉದ್ದೇಶ ದೆಹಲಿಯ ಸಂಸತ್ ಭವನದ ಒಳಗೆ ನುಗ್ಗಿ ಅದನ್ನ ಘೇರಾವ್ ಮಾಡಿ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥ ತಮ್ಮ ಮಸೂದೆಯನ್ನ ಅಲ್ಲಿ ಪಾಸ್ ಮಾಡೋದಾಗಿತ್ತು. ಆದರೆ ಈ ಒಂದು ಹೋರಾಟ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೀತಾ ಅವತ್ತು ನವೆಂಬರ್ 7ನೇ ತಾರೀಕಿನ ಗೋಕುಲಾಷ್ಟಮಿಯ ಶುಭದಿಂದಂದು ಎಲ್ಲಾ ಹಿಂದೂ ಪರ ಸಾಧು ಸಂತರು ಸಂಸತ್ ಭವನದ ಕಡೆಗೆ ಒಗ್ಗಟ್ಟಿನಿಂದ ಹೆಜ್ಜೆಯನ್ನ ಹಾಕ್ತಾ ಇದ್ರು. ಸಂತ ಪ್ರಭುದತ್ತ ಬ್ರಹ್ಮಚಾರ್ಯರು ಅಲ್ಲಿ ಕುಳಿತು ಎಲ್ಲವನ್ನೂ ಕೂಡ ಉದ್ದೇಶಿಸಿ ಧಾರ್ಮಿಕ ಭಾಷಣವನ್ನ ಮಾಡ್ತಿದ್ರು. ಇವರ ಈ ಹೋರಾಟವನ್ನು ಗಮನಿಸಿದಂತ ಸಂಸತ್ತಿನ ಒಳಗಿದಂತ ಎಲ್ರಿಗೂ ಗೊಂದಲ ಉಂಟಾಗಿದೆ. ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರನ್ನ ತಕ್ಷಣ ಅಲ್ಲಿ ಕರೆಸಿದ್ರು. ಪೊಲೀಸರು ಈ ಮೊದಲೇ ಅಲ್ಲಿ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಿ ಎಲ್ಲಾ ಸಿದ್ಧತೆಯೊಂದಿಗೆ ನಿಂತಿದ್ರು. ಹೊರಗಡೆ ನಿಂತಿದ್ದಂತ ಲಕ್ಷಾಂತರ ಸಾಧು ಸಂತರ ಹೋರಾಟ ಶಾಂತಿಯುತವಾಗಿಯೇ ಸಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ವಾತಾವರಣ ಬದಲಾಗಿ ಹೋಯಿತು. ಅಲ್ಲಿ ನಡೆದಂತ ಪೊಲೀಸರು ಹಾಗೂ ಸಾಧು ಸಂತರ ನಡುವಿನ ಘರ್ಷಣೆಯಲ್ಲಿ ಅಲ್ಲಿ ಅಡ್ಡ ಹಾಕಲಾಗಿದ್ದಂತ ಕಬ್ಬಿಣದ ಗೇಟ್ಗಳೆಲ್ಲ ಚಲ್ಲಾಪಿಲ್ಲಿಯಾದವು. ನೋಡ್ತಿದ್ದ ಹಾಗೇನೆ ಯಾರು ಕೂಡ ನಿರೀಕ್ಷೆ ಮಾಡದಂತ ರೀತಿ ಪೊಲೀಸರು ತಮ್ಮ ಬಳಿ ಇದ್ದಂತ ಬಂದೂಕುಗಳಿಂದ ಸಾಧು ಸಂತರ ಕಡೆಗೆ ಒಂದೇ ಸಮ ಯಾವುದೇ ಎಚ್ಚರಿಕೆಯನ್ನು ಕೊಡದೆ ಗುಂಡಿನ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಗುಂಡಿನ ದಾಳಿಗೆ ಸಿಕ್ತಂತ ಎಲ್ಲಾ ಗೋರಕ್ಷಕರು ಮತ್ತು ಹಿಂದೂ ಕಾರ್ಯಕರ್ತರ ಶವಗಳು ಒಂದೊಂದಾಗಿ ಧರೆಗೆ ಉರುಳೋದಕ್ಕೆ ಶುರುವಾದವು. ಶ್ರೀರಾಮ ಮಂದಿರದ ಸದ್ಯದ ಜನರಲ್ ಸೆಕ್ರೆಟರಿ ಆಗಿರುವಂತ ಶ್ರೀ ಚಂಪಾತ್ರಯ್ಯ ಅವರು ಆಗ BSc ಓದಿದಂತ ಗ್ರಾಜುಯೇಟ್ ವಿದ್ಯಾರ್ಥಿಯಾಗಿದ್ರು. ಇವರು ಕೂಡ ಈ ಒಂದು ಆಂದೋಲನದಲ್ಲಿ ಪಾಲ್ಗೊಂಡಿದ್ರು. ಅವತ್ತು ನಡೆದಂತ ಆ ಒಂದು ಕ್ರೂರ ಮಾರಣ ಹೋಮಕ್ಕೆ ಇವರೇ ಪ್ರಮುಖ ಹೈ ವಿಟ್ನೆಸ್. ಅವರೇ ಹೇಳುವಂತೆ, ನಾನು ಆಗ ತುಂಬಾ ಚಿಕ್ಕ ವಯಸ್ಸಿನ ಯುವಕ. ಆಗ ನಾನು BScಯನ್ನ ಓದ್ತಿದ್ದೆ. ನಾನು ಕೂಡ ಆ ಒಂದು ಚಳವಳಿಯಲ್ಲಿ ಪಾಲ್ಗೊಂಡಿದ್ದೆ. ನನ್ಗೆ ನೆನಪಿರುವಂತೆ ಅವತ್ತು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಆ ಒಂದು ಚಳವಳಿಯ ನೇತೃತ್ವವನ್ನ ವಹಿಸಿಕೊಂಡಿದ್ರು. ಅವತ್ತು ಗುಲ್ಜರ್ಲಾಲ್ ಅನ್ನೋರು ದೇಶದ ಕೇಂದ್ರ ಮಂತ್ರಿ ಆಗಿದ್ರು. ಅವ್ರಿಗೆ ಸರ್ಕಾರದ ಈ ನಡೆ ಹಾಗೂ ಹಿಂಸಾಚಾರದ ಕ್ರಮ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಅವರು ತುಂಬಾ ಸೂಕ್ಷ್ಮ ಸಂವೇದನೆ ಹೊಂದಿದಂತ ವ್ಯಕ್ತಿ. ಹೀಗಾಗಿ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರ ನಡೆಯಿಂದ ತಲೆ ತಗ್ಗಿಸಿದಂತ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. मैं तब BSc का छात्र था जब गोली चली, मैं वहीं मौजूद था. मुझे साफ याद है अटल बिहारी वाजपेयी सभा को संबोधित कर रहे थे. उस वक्त के गृह मंत्री गुलजारी लाल नंदा ईमानदार और संवेदनशील व्यक्ति थे, इसलिए इंदिरा गांधी के किए पर उन्होंने जिम्मेदारी लेते हुए इस्तीफा दे दिया. 50 साल बीत गए, लेकिन आज बहुत कम लोग इस घटना को जानते या याद करते हैं. इसकी वजह यह है कि कांग्रेस ने अपने प्रचार के जरिए इस घटना की यादों को मिटाने की कोशिश की और सच को दबा दिया. ಈ ಒಂದು ಘಟನೆ ನಡೆದು ಇವತ್ತಿಗೆ ಸುಮಾರು 60 ವರ್ಷಗಳ ಸಮಯ ಆಗಿದೆ. ಇವತ್ತು ಈ ಒಂದು ಕರಾಳ ಘಟನೆಯನ್ನ ನೆನ್ಪಿಟ್ಕೊಂಡವ್ರ ಸಂಖ್ಯೆ ತುಂಬಾ ಕಡಿಮೆ. ಇದಕ್ಕೆ ಮುಖ್ಯ ಕಾರಣ ಅವತ್ತು ಕಾಂಗ್ರೆಸ್ ತಾನು ಕೊಟ್ಟಂತ ಒಂದು ಸೀಕ್ರೆಟ್ ಪ್ರೊಪಗಂಡ. ಆ ಒಂದು ಘಟನೆ ಕುರಿತಾಗಿ ಯಾವುದೇ ಸಾಕ್ಷ್ಯವನ್ನು ಕೂಡ ಉಳಿಸ್ತಿಲ್ಲ. ಹಾಗೂ ಅವತ್ತು ನಡೆದಂತ ಸತ್ಯ ಸಂಗತಿಯನ್ನು ಅದು ತನ್ನ ಬುದ್ಧಿವಂತಿಕೆ ಹಾಗೂ ಅಧಿಕಾರವನ್ನು ಬಳಸಿ ಶಾಶ್ವತವಾಗಿ ಮುಚ್ಚಾಕ್ತು ಕೂಡ ಹೇಳಲಾಗುತ್ತೆ. ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಅಂದಿನ ಎಡಿಟರ್ ಆಗಿದ್ದಂತ मनमोहन शर्मा ಎಂಬುವರು ಕೂಡ ಅವತ್ತು ಘಟನಾ ಸ್ಥಳಕ್ಕೆ ಬಂದಿದ್ರು. मैं पटेल चौक पर पहुंचा तो मुझे रोक दिया गया, आप आगे नहीं जा सकते. और लाशें थी गिरे हुए थे, मैं दिखाई दे रहा था, खून बह रहा था. यहाँ तक कि मेरा जो जूता था वो ऊपर तक खून से लथपथ हो गया था. मजा जिसको बोलते हैं जगह जगह फैली हुई थी सफेद रंग की. ಆದರೆ ಅವರು ಹೇಳುವ ಪ್ರಕಾರ ಅವತ್ತು ಒಬ್ಬ ಪತ್ರಕರ್ತರಾಗಿ ಆ ಸ್ಥಳಕ್ಕೆ ಬರ್ತಿದ್ದಂತ ಅವರನ್ನ ಅಲ್ಲಿಂದ ಪೊಲೀಸ್ ಹಾಗೂ ಇತರರು ಬಲವಂತದಿಂದ ತಡೆದಿದ್ರು. ಘಟನೆ ಆದಂತ ಜಾಗಕ್ಕೂ ಕೂಡ ಇವರನ್ನ ಹೋಗೋದಿಕ್ಕೆ ಬಿಡ್ಲಿಲ್ಲ. ಇವರು ದೂರದಿಂದಲೇ ಆ ಒಂದು ಸ್ಥಳವನ್ನು ನೋಡಿದಾಗ ಇವರ ಕಣ್ಣಿಗೆ ರಾಚುವಷ್ಟು ಆ ಸ್ಥಳ ಎಲ್ಲ ರಕ್ತಮಯವಾಗಿತ್ತು. ನೆಲದ ಮೇಲೆ ಸಾಕಷ್ಟು ಸಾಧುಗಳ ಅಲುಗಾಡದಂತ ದೇಹಗಳು ಬಿದ್ದು ವಿಲವಿಲ ಒದ್ದಾಡ್ತಿದ್ವು. ಆದರೆ ಇದೆಲ್ಲವನ್ನು ಕೂಡ ಮರೆಮಾಚಿ ಪತ್ರಿಕೆಗಳಲ್ಲಿ ಕೇವಲ 7 ರಿಂದ 8 ಜನ ಮಾತ್ರ ಸಾವನ್ನಪ್ಪಿದ್ರು ಅನ್ನುವಂತ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡಿದ್ರು ಅಂತಾನೂ ಹೇಳಲಾಗುತ್ತೆ. ಆದರೆ ಈ ಒಂದು ಹಿಂಸೆಯಲ್ಲಿ ನಿಜವಾಗಿಯೂ ಸತ್ತವರ ಸಂಖ್ಯೆ ಸುಮಾರು 5,000ಕ್ಕೂ ಹೆಚ್ಚು. ಅವತ್ತು ದೆಹಲಿಯ ಒಂದೇ ಆಸ್ಪತ್ರೆಯಲ್ಲಿ ಸುಮಾರು 372 ಜನರ ಶವಗಳು ಬಂದಿದ್ದು ಅಂತಾನೂ ಕೂಡ ಹೇಳಲಾಗುತ್ತೆ. ಕೇವಲ ಒಂದು ಆಸ್ಪತ್ರೆಯಲ್ಲಿ ಇಷ್ಟು ಶವಗಳು ಅಂದ್ರೆ ಇನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಇನ್ನೆಷ್ಟು ಜನರ ಶವಗಳನ್ನ ಮರಣೋತ್ತರ ಪರೀಕ್ಷೆಗೆ ಗುರಿ ಮಾಡಿರಬಹುದು.
ಹೀಗೆ ಅವತ್ತಿನ ದೆಹಲಿ ಸುತ್ತ ಕೂಡ ಇದ್ದಂತ ಆಸ್ಪತ್ರೆಗಳಿಗೆ ಬಂದಂತ ಶವಗಳಲ್ಲಿ ದೊಡ್ಡವರು, ಚಿಕ್ಕವರು, ಹೆಂಗಸರು, ಮಕ್ಕಳು ಸೇರಿದಂತೆ ಎಲ್ಲರ ಶವಗಳು ಕೂಡ ಇದ್ವು ಎಂಬುದನ್ನ ಮನಮೋಹನ್ ಶರ್ಮಾ ಸಾಕಷ್ಟು ಸಂದರ್ಶನಗಳಲ್ಲಿ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. 372 डेड बॉडी विलियंटन हॉस्पिटल में, सिर्फ एक हॉस्पिटल में 372, जिसमें बच्चों के भी थी और औरतों की भी थी. मोस्टली बच्चे जो थे वो उन पर गोली का निशान नहीं था, वो शायद भगदड़ में कुछ ले गए. ಇಷ್ಟೇ ಅಲ್ಲದೆ ಅವತ್ತು ಸರ್ಕಾರದ ಆದೇಶಗಳಂತೆ ಇವುಗಳಲ್ಲಿ ಸಾಕಷ್ಟು ಶವಗಳನ್ನ ಮಿಲಿಟರಿ ಟ್ರಕ್ ಹಾಗೂ ವ್ಯಾನ್ಗಳಲ್ಲಿ ರಹಸ್ಯವಾಗಿ ತುಂಬಿ ದೆಹಲಿಯ ಅನೇಕ ರುದ್ರಭೂಮಿಗಳಲ್ಲಿ ಯಾರೂ ಕೂಡ ಗೊತ್ತಾಗದ ರೀತಿಯಲ್ಲಿ ಸುಡಲಾಯಿತದನ್ನು ಕೂಡ ಹೇಳಲಾಗುತ್ತೆ. ಪತ್ರಕರ್ತರು ಅಂದ್ರೆ ಅವರು ತಾವು ನೋಡುವಂತ ಯಾವುದೇ ಘಟನೆಯ ತಮ್ಮ ಸ್ವಂತ ವಿವೇಚನೆ ಹಾಗೂ ಬುದ್ಧಿಯಿಂದ ಪರಿಶೀಲಿಸಿ ಅದರ ಬಗ್ಗೆ ರಿಪೋರ್ಟ್ ಅನ್ನ ಮಾಡಬೇಕು. ಈ ಒಂದು ಸ್ವಾತಂತ್ರ್ಯ ಅವಕಾಶವನ್ನು ಅವರಿಗೆ ನಮ್ಮ ಸಂವಿಧಾನನೇ ಕೊಟ್ಟಿದೆ. ಪತ್ರಕರ್ತರು ಮತ್ತೆ ವರದಿಗಾರರು ಇಲ್ಲಿ ಯಾರ ಗುಲಾಮರು ಕೂಡ ಅಲ್ಲ. ಯಾರು ಹೇಳಿದನ್ನ ಇವರು ತಲೆ ತಗ್ಗಿಸಿ ಬರೀಬೇಕು ಅಂತ ನಿಯಮ ಇಲ್ಲ. ಆದ್ರೂ ಕೂಡ ಅವತ್ತಿನ ಸರ್ಕಾರದ ಕೆಲವು ನಾಯಕರು ಪತ್ರಕರ್ತರಿಗೆ ನೀವು ನಿಮ್ಮ ಬುದ್ಧಿಯನ್ನ ಬಳಸಿ ಈ ಘಟನೆ ಬಗ್ಗೆ ಯಾವುದೇ ವಿವರಣೆಯನ್ನ ಬರೀಬಾರ್ದು ಅಂತ, ನಾವು ಏನ್ ಹೇಳ್ತೀವೋ ಅದಷ್ಟೇ ನಿಮ್ಮ ಪತ್ರಿಕೆಗಳಲ್ಲಿ ಬರಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಈ ಒಂದು ಎಚ್ಚರಿಕೆಯಿಂದ ಅವತ್ತಿನ ಎಲ್ಲಾ ಪತ್ರಿಕೆಗಳ ವರದಿಗಾರರು ಕೂಡ ಈ ಮೊದಲೇ ಸಿದ್ಧವಾಗಿ ಬಂದಂತ ಲೇಖನದಲ್ಲಿ ಕೇವಲ 8 ರಿಂದ 11 ಜನ ಸಾಧುಗಳು ಮಾತ್ರ ಈ ಒಂದು ಗೋಲಿಬಾರ್ನಲ್ಲಿ ಸತ್ರು ಅನ್ನುವಂತ ಸುದ್ದಿಯನ್ನ ಬರೆದಿದ್ರು. तब एक एडवाइजरी आई गवर्नमेंट की तरफ से कि सिर्फ प्रेस नोट जो गवर्नमेंट ऑफ इंडिया का है वही आप यूज करेंगे, अपनी पर्सनल रिपोर्टिंग नहीं करेंगे. ये साफ साफ कि जो हम प्रेस नोट इशू करेंगे आप उसी को छापें और उसको शब्द छापेंगे. आप अपने किसी कॉरेस्पोंडेंट का कोई वर्षन नहीं दिया. जो हमारे पास प्रेस नोट आया उसमें 11 लोगों के मरने की खबर थी. ಮುಂದೆ 1967ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದಿತ್ತು. 1971ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಎಲ್ಲರ ಸಿಂಪತಿ ಹಾಗೂ ಗಮನವನ್ನು ಸೆಳೆಯುವಂತ ಉದ್ದೇಶದಿಂದ ತನ್ನ ಹೊಸ ಗುರುತೊಂದನ್ನ ಲಾಂಚ್ ಮಾಡುತ್ತೆ. ಅದರಲ್ಲಿ ಹಸು ಹಾಗೂ ಅದರ ಹಾಲು ಕುಡಿತಿರುವಂತ ಕರುವಿನ ಚಿತ್ರ ಇತ್ತು. ಈ ಮೂಲಕ ಅದು ಆ ವರ್ಷದ ಎಲೆಕ್ಷನ್ ಅಲ್ಲೂ ಕೂಡ ಜಯಭೇರಿಯನ್ನ ಸಾಧಿಸುತ್ತೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ 1984ರ ಅಕ್ಟೋಬರ್ 31ನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಅವರ ಸೆಕ್ಯೂರಿಟಿ ಗಾರ್ಡ್ಗಳೇ ಶೂಟ್ ಮಾಡಿ ಸಾಯಿಸ್ತಾರೆ. ವೀಕ್ಷಕರೇ, ಆ ವರ್ಷದ ಕ್ಯಾಲೆಂಡರ್ನ ಪ್ರಕಾರ ಅವತ್ತಿನ ದಿವಸ ಪುಣ್ಯ ಗೋಕುಲಾಷ್ಟಮಿಯ ದಿನ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.